ಸತ್ತು ಹೋಗ್ತಾ ಇರೋ ನನ್ನ ತಾಯಿನ ಬದುಕಿಸ್ಕೊಡು ಅಂತ ಅವಳು ಕೈ ಹಿಡಿದು ಕೇಳ್ಕೊಂಡೆ, ಅವಳು ಕಾಲಿಗೆ ಬಿದ್ದು ಬೇಡ್ಕೊಂಡೆ. ಆದ್ರೆ ಅವಳು ನನ್ನ ತಾಯಿ ಬಗ್ಗೆ ಹೀನವಾಗಿ ಮಾತಾಡಿದ್ಲು. ಆಗ ನಾನು ಕೋಪ ತಡ್ಕೊಳಕ್ ಆಗ್ಲಿಲ್ಲ. ಅಲ್ವೇ 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 ನಾನು ಇಷ್ಟ ಇಲ್ಲ ಅಂತ ಒಂದೇ ಒಂದು ಮಾತು ನನ್ನ ಹತ್ರ ಹೇಳಿದ್ರು ತಾನೇ ನಮ್ಮ ಮದ್ವೆ ಆಗ್ತಿರ್ಲಿಲ್ಲ. ಪಲ್ವಿ 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 ನಾನೇನು ಕೊಲೆ ಮಾಡ್ಲಿಲ್ಲ. ನಾನು ಈಗಲೂ ಪ್ರೀತಿಸ್ತೀನಿ, ನಾನು ತುಂಬಾ ಪ್ರೀತಿಸ್ತೀನಿ. ಬೆಳಗಾಗ್ತಾ ಇತ್ತು. ಪಲ್ಲವಿ ಸತ್ ಹೋಗಿತ್ತು. ಏನ್ ಮಾಡ್ಬೇಕು ಅಂತ ದಿಕ್ ತೋಚಲಿಲ್ಲ. ಆಕಸ್ಮಿಕವಾಗಿ ಪಲ್ಲವಿ ಸತ್ತೋದ್ಲು. ನಾನು ಕೊಲೆ ಮಾಡ್ಲಿಲ್ಲ ಅಂತ ಆ ಪರಿಸ್ಥಿತಿಯಲ್ಲಿ ನಾನು ಯಾರಿಗೆ ಹೇಳಿದ್ರು ಯಾರು ನನ್ನ ನಂಬ್ತಾ ಇರ್ಲಿಲ್ಲ. ಈ ಆಕಸ್ಮಿಕವಾದ ಕೊಲೆಯಿಂದ ಸಮಾಜದಲ್ಲಿ ನಾನು ಕಳ್ಕೋಬೇಕಾದ ಅಂತಸ್ತು, ಗೌರವ, ಅನುಭವಿಸಬೇಕಾದ ಕೋರ್ಟು, ಶಿಕ್ಷೆ, ಅವಮಾನ ಇದೆಲ್ಲದಕ್ಕೂ ಹೆದರಿ ಹೇಗಾದ್ರೂ ಮಾಡಿ ಇದನ್ನು ಮುಚ್ಚಿಡಬೇಕು ಅಂತ ನಿರ್ಧಾರ ಮಾಡಿದೆ. ನಾನು ವಾಪಸ್ ಬರೋಷ್ಟರಲ್ಲಿ ನನ್ನ ತಾಯಿ ಸತ್ತು ಹೋಗಿದ್ಲು. ಕೊನೆಯದಾಗಿ ಅವಳ ಹತ್ರ ಮಾತಾಡಕ್ಕೂ ಆಗ್ಲಿಲ್ಲ, ಅವಳ ಆಸೆ ಈಡೇರ್ಸಕ್ಕೂ ಆಗ್ಲಿಲ್ಲ. ಹೇಳಿ ಯುವರ್ ಆನರ್, ನಾನು ಮಾಡಿದ ಸರಿನಾ ತಪ್ಪ ಹೇಳಿ. ಪ್ರಶಾಂತ್, ಮನುಷ್ಯನ ಜೀವನದಲ್ಲಿ ಕೆಲವೊಮ್ಮೆ ಆಕಸ್ಮಿಕವಾಗಿ ತಪ್ಪುಗಳು ನಡೆಯುತ್ತೆ. ಹಾಗಂದ ಮಾತ್ರಕ್ಕೆ ಆ ಮನುಷ್ಯನೇ ತಪ್ಪು ಅನ್ನೋದು ತಪ್ಪು. ಕಾನೂನು ಪ್ರಕಾರ ನಾವು ನಮ್ಮ ಕರ್ತವ್ಯ ಮಾಡಿದ್ವಿ. ಪ್ರಶಾಂತ್, ನಿಮ್ಮಂಥ ಗಂಡನ ಪಡೆಯೋಕೆ ನಿಮ್ಮ ಹೆಂಡತಿ ಪಲ್ಲವಿ ತುಂಬಾ ಪುಣ್ಯ ಮಾಡಿರ್ಬೇಕಿತ್ತು. ಒಂದು ಹೆಣ್ಣಾಗಿ
ನಾನು ನಿಮ್ಮನ್ನ ತುಂಬಾ ಗೌರವಿಸ್ತೀನಿ. For more updates, like, comment, subscribe to our channel.